ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ ಬಗ್ಗೆ, ಮಾಕ್ ಅಲಾಟ್ಮೆಂಟ್ ಬಗ್ಗೆ, ಹಾಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ SC/ST ವಿದ್ಯಾರ್ಥಿಗಳು ನೋಡ್ತಾ ಇರುವಂತಹ ಫೀ ಸ್ಟ್ರಕ್ಚರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ವಿ. ನಂತರ ನಿಮ್ಮಲ್ಲೂ ಕೂಡ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳ ಉತ್ತರವನ್ನು ನಿಮಗೆ ತಿಳಿಸ್ತೀವಿ. ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಕೌನ್ಸಿಲಿಂಗ್ ಏನಿರುತ್ತೆ ಅದರೊಳಗಡೆ ನಮಗೆ ಇಷ್ಟ ಇಲ್ಲದೆ ಇರುವಂತಹ ಕಾಲೇಜ್ ನಮಗೆ ಅಲಾಟ್ ಆದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರು. ಮೊದಲನೇದಾಗಿ, ಇಷ್ಟ ಇಲ್ಲದೆ ಇರುವಂತಹ ಕಾಲೇಜ್ ಅಲಾಟ್ ಆಗುವಂತಹ ಪರಿಸ್ಥಿತಿಯನ್ನೇ ಇಟ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಕೇದವರು ನಿಮ್ಮನ್ನ ಆಪ್ಷನ್ ಎಂಟ್ರಿ ಮಾಡಿದಿರಾ ಅದರೊಳಗಡೆ ಯಾವುದಾದ್ರೂ ಒಂದು ಕಾಲೇಜ್ ನಿಮಗೆ ಅಲಾಟ್ ಮಾಡ್ತಾರೆ. ಈಗ ನಿಮಗೆ ಆ ಕಾಲೇಜ್ ಇಷ್ಟನೇ ಇಲ್ಲ, ಅಲಾಟ್ ಆದ್ರೆ ಅಲ್ಲಿ ಹೋಗೋದಕ್ಕೆ ಇಷ್ಟನೇ ಇಲ್ಲ, ಆ ರೀತಿ ಇದ್ರೆ ಆ ಕಾಲೇಜನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾಕೆ ಇಟ್ಕೊಳ್ತೀರಾ? ನಿಮ್ಗೆ ಯಾವುದೋ ಕಾಲೇಜ್ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಆ ಕಾಲೇಜ್ನ ಹೆಸರನ್ನೇ ಇಟ್ಕೊಳ್ಬೇಡಿ. ಓಕೆನಾ? ಅದಂತರ ಈಗ ಅಕಸ್ಮಾತ್ ಆಗಿ ನಿಮಗೆ ಬೇಡದೇ ಇರುವಂತಹ ಕಾಲೇಜ್ ಕೌನ್ಸಿಲಿಂಗ್ ನಲ್ಲಿ ಅಂದ್ರೆ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಆ ಕಾಲೇಜ್ ಬೇಡ ಅಂತ ಕೇಂದ್ರ ತಿಳಿಸೋದು ಕೂಡ ಆಪ್ಷನ್ ಇರುತ್ತೆ. ಅಂದ್ರೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಅದರಲ್ಲಿ 4 ಚಾಯ್ಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 3 ಏನಿದೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದರ ಮೀನಿಂಗ್ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಆ ಕಾಲೇಜನ್ನ ರಿಜೆಕ್ಟ್ ಮಾಡ್ತಾ ಇದ್ರಿ, ಅಥವಾ ಆ ಕಾಲೇಜಲ್ಲಿ ನಾವು ಅಡ್ಮಿಷನ್ ಮಾಡ್ತಾ ಇಲ್ಲ, ಆ ಕಾಲೇಜನ್ನ ಬಿಟ್ಟು ಬೇರೆ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ಬೇರೆ ಯಾವ್ದಾದ್ರು ಕಾಲೇಜನ್ನ ಅಲಾಟ್ ಮಾಡ್ತಾರ ಅಂತ ಚೆಕ್ ಮಾಡೋದಕ್ಕೆ ಆಗುತ್ತೆ. ಚಾಯ್ಸ್ 3 ಅಂತ ಆಪ್ಷನ್ ಇರುತ್ತೆ. ಬಟ್ ನೀವೇನ್ ಮಾಡಿ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನಿಮಗೆ ಇಷ್ಟ ಇರುವಂತಹ ಕಾಲೇಜಸ್ ಅಷ್ಟೇ ಆಡ್ ಮಾಡಿದ್ರೆ, ಅಕಸ್ಮಾತ್ ಆಗಿ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಾಗ ನನಗೆ ಇಷ್ಟ ಇದೆ ಆ ರೀತಿ ಇರುವಂತಹ ಕಾಲೇಜನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ಓಕೆನಾ? ಅದರ ನಂತರ ವಿದ್ಯಾರ್ಥಿಗಳು ಮತ್ತೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಈಗ ತುಂಬಾ ಕಾಲೇಜ್ಗಳನ್ನ ಆಡ್ ಮಾಡಿದೀವಿ, ಅದರಲ್ಲಿ ಯಾವ್ದಾದ್ರು ಕಾಲೇಜಿಗೆ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡಬಹುದು ಅಂತ ಹೇಳಿದ್ರು. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆ ಟೈಮಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ ಅದರಲ್ಲಿ ನಿಮಗೆ ಯಾವುದೊಂದು ಕಾಲೇಜ್ ಸ್ವಲ್ಪನೂ ಇಷ್ಟ ಇಲ್ಲ, ಅಥವಾ ಈಗ ಆ್ಯಡ್ ಮಾಡಿದೀವಿ ಅದರ ನಂತರ ಆ ಕಾಲೇಜ್ ಬೇಡ ಅನಿಸ್ತಾ ಇದೆ, ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತೆ, ಆ ಕೆಲವು ಕಾಲೇಜ್ಗಳು ಬೇಡ ಅಂತ ಹೇಳ್ತಿದ್ರೆ ಅದನ್ನ ಡಿಲೀಟ್ ಮಾಡಬಹುದು. ಓಕೆನಾ? ಏನೂ ಪ್ರಾಬ್ಲಮ್ ಇಲ್ಲ. ನಂತರ ಈ ಪ್ರಶ್ನೆ ಏನಿದೆ ಅದನ್ನ SC/ST ವಿದ್ಯಾರ್ಥಿಗಳು ಕೇಳ್ತಿರೋದು. ಏನಂತ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಕಾಲೇಜ್ ಫೀಸ್ ಏನಿದೆ ಅದು ಅವರ ರಿಸರ್ವೇಶನ್ ಪ್ರಕಾರ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ SC/ST ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್ ಫೀಸ್ 750 ಅಂತ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಕೊಟ್ಟಿದ್ರು. ಬಟ್ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಕಾಲೇಜ್ ಫೀಸ್ ಏನಿದೆ ಅದು ಕ್ಯಾಟಗರಿ ವೈಸ್ ತೋರಿಸ್ತಾ ಇಲ್ಲ, ಕಂಪ್ಲೀಟ್ ಫೀಸ್ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ವಿಷಯ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಫೀಸ್ ಅನ್ನೇ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಜನರಲ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಇರುತ್ತೆ ಅದನ್ನ ಅಲ್ಲಿ ತೋರಿಸ್ತಾ ಇರ್ತಾರೆ. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತಿರಲ್ವಾ ಅಲ್ಲಿ ತೋರಿಸ್ತಾ ಇರ್ತಾರೆ. ಬಟ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಸೀಟ್ ಅಲಾಟ್ಮೆಂಟ್ ಆದಾಗ ಈಗ ನಿಮಗೆ ಕ್ಯಾಟಗರಿ ವೈಸ್ ಏನು ಫೀಸ್ ಇರುತ್ತೆ, ಈಗ ಎಂಜಿನಿಯರಿಂಗಿಗೆ 750 ಅಂತ ಏನು ಫೀಸ್ ಇದೆ ಆ 750 ತೋರಿಸ್ತಾರೆ. ಓಕೆನಾ? ಸೀಟ್ ಅಲಾಟ್ಮೆಂಟ್ ಆದಾಗ ನೀವು ಪೇ ಮಾಡೋದು ಕೂಡ ಅದೇ ಫೀಸ್. ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಫೀಸ್ ಆಗುತ್ತೆ ಅದೇ ಫೀಸನ್ನು ನೀವು ಪೇ ಮಾಡ್ತೀರಾ ಅಡ್ಮಿಷನ್ ಟೈಮಲ್ಲಿ. ಬಟ್ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಟೋಟಲ್ ಫೀಸ್ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಫೀಸ್ ಇರುತ್ತೆ ಅದನ್ನ ತೋರಿಸ್ತಾ ಇರ್ತಾರೆ. ಬಟ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಮ ಕ್ಯಾಟಗರಿ ವೈಸ್ ಏನು ಫೀ ಕನ್ಸೆಷನ್ ಆಗುತ್ತೆ, ಕನ್ಸೆಷನ್ ಆದ್ಮೇಲೆ ನೀವೆಷ್ಟು ಫೀಸನ್ನ ತುಂಬಬೇಕು ಅದನ್ನಷ್ಟೇ ತೋರಿಸ್ತಾರೆ, ನೀವು ಅದನ್ನಷ್ಟೇ ಪೇ ಮಾಡಬೇಕಾಗತ್ತೆ. ಓಕೆನಾ? ನಂತರ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರವಾಗಿತ್ತು. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿದ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಮೊದಲುವರೆಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.